ನೆನ್ನೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಅವರ ಜೊತೆಗೆ ಒಂದಷ್ಟು ಜನ ಸಂಪುಟಕ್ಕೂ ಕೂಡ ಸೇರ್ಪಡೆಯಾಗಿದ್ದಾರೆ. ನೋಡಿ, ನೂತನ ಸಚಿವರುಗಳಿಗೂ ಕೂಡ ಶುಭ ಹಾರೈಕೆಗಳು. ಬಟ್ ಒಂದಷ್ಟು ಜನ ಅಂತೂ ಸಚಿವರುಗಳು ಬಹಳ ಅಸಮಾಧಾನ. ಈ ಕಡೆ ಹೇಳ್ಕೊಳ್ಳಂಗೂ ಇಲ್ಲ ಬಾಯ್ಬಿಟ್ಟು, ಈ ಕಡೆ ಬೇಜಾರದಲ್ಲಿದ್ದರೂ ಕೂಡ ಖುಷಿ ಅಂತ ಹೇಳಿ ತೋರ್ಪಡಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ DCM ಸ್ಥಾನದ ಮೇಲೆ ಒಂದಷ್ಟು ಜನ ಕಣ್ಣಿಟ್ಟಿದ್ದಂತೂ ಸತ್ಯ. 4 ಜನ DCM ಆಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿದ್ದಂತೂ ಸತ್ಯ. ಕೊನೆಗೆ 3 ಜನನೂ ಆಗಲಿಲ್ಲ, 4 ಜನನೂ ಆಗಲಿಲ್ಲ, ಇಬ್ಬರೂ ಆಗಲಿಲ್ಲ, ಒಬ್ಬರೇ ಆಗಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸೊ ಹಾಗಾಗಿ ನಾವು ಕೂಡ DCM ಆಗ್ತೀವಿ, ಯಾವ ಸಮುದಾಯದಕ್ಕೂ ಕೂಡ ಮೋಸ ಮಾಡಲ್ಲ ಪಕ್ಷ, ದಲಿತರಿಗೂ ಕೂಡ ಸಮಾನ ನ್ಯಾಯ, ಅದರ ಜೊತೆಗೆ ಲಿಂಗಾಯತರನ್ನೂ ಕೂಡ DCM ಮಾಡುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಬಟ್ ಅಳದೂ ತೂಗಿ ಕಾಂಗ್ರೆಸ್ ಹೈಕಮಾಂಡು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಏನು ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬರೇ DCM. ಸೊ ಹಾಗಾಗಿ DCM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಒಂದಷ್ಟು ಜನರಿಗೆ ಬಹಳ ನಿರಾಸೆಯಂತೂ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ MB ಪಾಟೀಲ್ ಅವರಿಗೆ. ಸೊ MB ಪಾಟೀಲ್ ಅವರು ಇವತ್ತು ಮಾತಾಡಿದ್ದಾರೆ ಈ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. CM ಅವರ ಪರಮಾಧಿಕಾರ ಅದು. ಸೊ ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಆಗಿರೋದು ನನಗೆ ಬಹಳ ಸಂತೋಷ ತಂದಿದೆ ಅಂತಲೂ ಕೂಡ ಸಚಿವ MB ಪಾಟೀಲ್ ಅವರು ಹೇಳಿರೋದು. ಸೊ ಅದರ ಜೊತೆಗೆ ಮಂತ್ರಿಗಳಿಗೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ದಾರೆ. ನಾನೇನು ಡಿಮ್ಯಾಂಡ್ ಮಾಡಲ್ಲ, ನನಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ, ನನಗೆ ಯಾವ ಖಾತೆಯನ್ನು ಕೊಡ್ತಾರೋ ಅದನ್ನು ನಾನು ನಿಭಾಯಿಸ್ತೀನಿ. ಸೊ ಹಾಗಾಗಿ ಯಾವ ಸಚಿವರುಗಳಿಗೆ ಯಾವ ಖಾತೆ ಅನ್ನೋದು ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ, MB ಪಾಟೀಲ್ ಅವರು ಹೇಳಿರೋದು. ಸೊ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ, CM ಡಿ.ಕೆ. ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, AICC ಪ್ರಧಾನ ಕಾರ್ಯದರ್ಶಿಯಾದಂತಹ KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ, ಎಲ್ಲ ಹಿರಿಯ ನಾಯಕರು ಒಟ್ಟಿಗೆ ಕುಳಿತು ಚರ್ಚೆ ಮಾಡಿ ಒಂದು ಡಿಸಿಷನ್ ಅಂತ ತಗೊಂಡಿದ್ದಾರೆ. ಸೊ ಅದಕ್ಕೆ ನಾನು ಬದ್ಧ. ಅದರ ಜೊತೆಗೆ DCM ಆದಂತಹ ಪರಮೇಶ್ವರ್ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೊಂದು ಕಡೆ ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡ್ತಾರೆ ಇವತ್ತು MB ಪಾಟೀಲ್ ಅವರು. ಏನೇ ಚರ್ಚೆಗಳಾಗಿದ್ರೂ ಕೂಡ ಎಲ್ಲವೂ ಅಧಿಕೃತವಾಗಿ ಘೋಷಣೆಯಾಗಲಿ, ಆಗಲೇ ಅಂತಿಮ ಆಗುತ್ತೆ. ಸೊ ಈಗಲೇ ಅವ್ರಿಗೆ ಆ ಖಾತೆ ಇವ್ರಿಗೆ ಈ ಖಾತೆ ನಾನು ಹೇಳೋದು ಅವೆಲ್ಲ ಸರಿಯಾಗಲ್ಲ. ಸೊ ಅಧಿಕೃತವಾಗಿ ಅನೌನ್ಸ್ ಆಗಬೇಕು. ಸೊ ಹೈಕಮಾಂಡು ತೆಗೆದುಕೊಂಡಿರುವಂತಹ ನಿರ್ಧಾರ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ DCM ಸ್ಥಾನ ಕೊಟ್ಟಿರೋದು ಖಂಡಿತವಾಗ್ಲೂ ಕೂಡ ಖುಷಿ ಕೊಟ್ಟಿದೆ ಅಂತ ಹೇಳಿ ಸ್ವಾಗತ ಮಾಡಿದ್ದಾರೆ MB ಪಾಟೀಲ್ ಅವರು. ಸೊ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅತ್ಯಂತ ಅರ್ಹ ವ್ಯಕ್ತಿಯಾಗಿದ್ದಾರೆ. ಯಾಕಂದರೆ ಈ ಹಿಂದೆ ಪರಮೇಶ್ವರ್ ಅವರು ಸಾಕಷ್ಟು ರಾಜಕೀಯ ಏರುಪೇರುಗಳನ್ನು ಅನುಭವಿಸಿದವರು. ಆದರೂ ಕೂಡ ಪಕ್ಷವನ್ನು ಪರಮೇಶ್ವರ್ ಅವರು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ, ಪಕ್ಷದ ಪರವಾಗಿ ನಿಂತಿದ್ದಾರೆ. ಪಕ್ಷಕ್ಕೆ ಪರಮೇಶ್ವರ್ ಅವರ ಕೊಡುಗೆ ಬಹಳಷ್ಟು ದೊಡ್ಡದಿದೆ. ಸೊ ಹಾಗಾಗಿ ಅವರನ್ನು DCM ಮಾಡಿರೋದು ನನಗೆ ಬಹಳಷ್ಟು ಸಂತೋಷ ತಂದಿದೆ ಅಂತ MB ಪಾಟೀಲ್ ಅವರು ಹೇಳಿದ್ದಾರೆ. ಸೊ ಅಲ್ಟಿಮೇಟ್ ಲಿಂಗಾಯತ ಸಮುದಾಯಕ್ಕೂ ಕೂಡ DCM ಹುದ್ದೆ ಕೊಡಬೇಕಾಗಿತ್ತು. ನಾನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೆ ನನಗೆ ಸಿಗುತ್ತೆ ಅಂತ ಹೇಳಿ, ಬಟ್ ಕೊಡಲಿಲ್ಲ. ಸೊ MB ಪಾಟೀಲ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಮಾತಾಡಿದ್ದಾರೆ. ಇಂತಹ ನಿರ್ಧಾರಗಳನ್ನು 4 ಗೋಡೆಯ ಮಧ್ಯೆ ಕೆಲವೊಂದಿಷ್ಟು ನಿರ್ದಿಷ್ಟ ಮಾನದಂಡಗಳ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಸೊ ಹಾಗಾಗಿ ನಾನು ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರವನ್ನು ಖಂಡಿತವಾಗ್ಲೂ ಕೂಡ ಸ್ವಾಗತ ಮಾಡ್ತೀನಿ. ಯಾಕಂದರೆ ಮೊದಲು ನನಗೂ ಕೂಡ ನಿರೀಕ್ಷೆ ಇತ್ತು, ನಾನು 3 DCM ಹುದ್ದೆಗಳು ಸೃಷ್ಟಿಯಾಗುತ್ತೆ, ಸೊ ನನಗೂ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಆಮೇಲೆ ಯಾವುದೇ DCM ಬೇಡ ಅನ್ನೋ ಚರ್ಚೆ ಕೂಡ ಆಗುತ್ತಂತೆ. ಆದರೆ ಕೊನೆಗೆ ಪರಮೇಶ್ವರ್ ಅವ್ರನ್ನ ಆಯ್ಕೆ ಮಾಡ್ತಾರಂತೆ. ಸೊ ಹಾಗಾಗಿ MB ಪಾಟೀಲ್ ಅವರು ಹೇಳಿರೋ ಮಾತು, ನಾನಂತೂ ವೈಯಕ್ತಿಕವಾಗಿ ನನಗೆ DCM ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ನನ್ನ ಕೆಲಸ ಎಲ್ಲವನ್ನ ನೋಡಿ ಹೈಕಮಾಂಡ್ ಕೊಡುತ್ತೆ ಅಂದ್ಕೊಂಡೆ. ಸೊ ಬಟ್ ಅದಾಗಲಿಲ್ಲ. ಮುಂದೆ ಈ ವಿಚಾರದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ ಅನ್ನೋದು. ಮತ್ತೊಂದು ಕಡೆ KPCC ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆಯಾದಂತಹ BK ಹರಿಪ್ರಸಾದ್ ಅವರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಹರಿಪ್ರಸಾದ್ ಅವರು ಕೇಂದ್ರ ಮಟ್ಟದಲ್ಲಿ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದಂತಹ ದೊಡ್ಡ ಮಟ್ಟದ ಅನುಭವವನ್ನು ಹೊಂದಿದ್ದಾರೆ. ಸೊ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುವಂತಹ ಗಟ್ಟಿ ನಿರ್ಧಾರ
ಹರಿಪ್ರಸಾದ್ ಅವರದ್ದಾಗಿದೆ ಅಂತಲೂ ಕೂಡ ಶ್ಲಾಘನೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ. 2028ರಲ್ಲೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಸರ್ಕಾರ. ಸೊ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ, ಬಿ ಕೆ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ, ನಾವೆಲ್ಲರೂ ಸಚಿವರಾಗಿ ಒಟ್ಟಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ. ಈ ಒಗ್ಗಟ್ಟಿನ ಬಲದಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ, 100ಕ್ಕೆ 100%. ಅದರ ಜೊತೆಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಬಗ್ಗೆಯೂ ಕೂಡ ಎಂ ಬಿ ಪಾಟೀಲ್ ಅವರು ಇವತ್ತು ಮಾತನಾಡಿದ್ರು. 2029ರ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ರಾಜ್ಯದಿಂದ 20 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಎನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಖಂಡಿತ ಸಹಜವಾಗಿಯೇ ಬೇಜಾರಾಗಿರುತ್ತೆ. ಯಾಕಂದರೆ ಎಂ ಬಿ ಪಾಟೀಲ್ ಅವರು ಕೂಡ ಎಷ್ಟು ದೊಡ್ಡ ಮಟ್ಟದ ನಾಯಕರು ಅನ್ನೋದು ಗೊತ್ತು. ಹಾಗಾಗಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. ಸೊ ಅವರು CM ರೇಸಲ್ಲಿರುವಂತಹ ನಾಯಕ. DCM ಆದರೂ ಸಿಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಕೊನೆಗೆ DCM ಸಿಗಲಿಲ್ಲ. ಸಚಿವ ಸ್ಥಾನಕ್ಕೆ ತೃಪ್ತಿ ಪಡ್ಕೋಬೇಕಾಗತ್ತೆ. ಹಾಗಾಗಿ ಸಹಜವಾಗಿಯೇ ಬೇಜಾರಿದೆ, ಬೇಸರ ಇದೆ. ದೊಡ್ಡ ಮಟ್ಟದ ನಾಯಕನೇ ಬೇಜಾರ ಮಾಡ್ಕೊಂಬಿಟ್ರೆ ಬಹಳಷ್ಟು ಕಷ್ಟ ಅಂತ ಹೇಳಿಬಿಟ್ಟು ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಒಟ್ಟಾರೆ ಈಗ ನೂತನ ಸಚಿವರ ಸೇರ್ಪಡೆಯಂತೂ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಖಾತೆ ಹಂಚಿಕೆ ಗೊಂದಲವೇ. ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.